ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮೆರವಣಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ವಿದ್ಯಾಲಯದಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ಕೇಂದ್ರಾಡಳಿತ ಪ್ರದೇಶ ಮೇಘಾಲಯದ ರಾಜ್ಯಪಾಲ ವಿಜಯಶಂಕರ್ ಅವರು ಹಂಪಿಗೆ ಆಗಮಿಸಿದ್ದರು. ಮರಿಯಮ್ಮನಹಳ್ಳಿ ಮಾರ್ಗ ಮಧ್ಯದಲ್ಲಿ ಪದ್ಮಶ್ರೀ ಪುರಸ್ಕೃತೆ ಮಾತಾ ಮಂಜಮ್ಮ ಜೋಗತಿ ಮತ್ತು ಅವರ ತಂಡದಿಂದ ಜೋಗತಿ ನೃತ್ಯ ಮಾಡುವ ಮೂಲಕ ರಾಜ್ಯಪಾಲರನ್ನ ಸ್ವಾಗತಿಸಿಕೊಂಡರು. ಬಳಿಕ ಮಾತಾ ಮಂಜಮ್ಮ ಜೋಗತಿರವರ ನಿವಾಸಕ್ಕೆ ಭೇಟಿ ನೀಡಲಾಗಿ ರಾಜ್ಯಪಾಲರಿಗೆ ಸನ್ಮಾನಿಸಲಾಯಿತು. ಮುಂದೆ ಸ್ವಲ್ಪ ಹಿಂದ್ಗಡೆ ಬರ್ರಿ, ಎಲ್ಲರೂ ಹಿಂದ್ಗಡೆ ಬರ್ರಿ. ಅಲ್ಲ ಸ್ವಲ್ಪ ಹಿಂದ್ಗಡೆ. ಪ್ರಶಸ್ತಿ ನೋಡಿ ಬರ್ತಾರೆ, ಆಮೇಲೆ ನಿಮ್ ಕೂಡ ಫೋಟೋ ಕವರ್ ವಿಜಯನಗರ ಜಿಲ್ಲಾ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಕುಲದೈವ ಮಡಿವಾಳ ಮಾಚಿದೇವರ ಜಯಂತಿ ಕೈಗೊಳ್ಳಲಾಗಿತ್ತು. ಇನ್ನು ನಗರದಲ್ಲಿನ ವೃತ್ತವೊಂದಕ್ಕೆ ಮಾಚಿದೇವರ ವೃತ್ತವೆಂದು ನಾಮಕರಣ ಮಾಡಲು ನಗರಸಭೆಯಲ್ಲಿ ಒಪ್ಪಿಗೆ ಪಡೆಯಲಾಗುವುದೆಂದು ನಗರಸಭಾ ಅಧ್ಯಕ್ಷರು ಈ ವೇಳೆ ಭರವಸೆ ನೀಡಿದ್ದಾರೆ. ಹೀಗೆ ಶಿವರಾಮ ಅವಧೂತರ ಮಠದಲ್ಲಿ ಜಯಂತಿಯನ್ನ ಕೈಗೊಳ್ಳಲಾಗಿ ದೀಪ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಹೂಡಾ ಅಧ್ಯಕ್ಷ ಎಚ್ಎನ್ಎಫ್ ಇಮಾಂ ನಿಯಾಜಿರವರು ಮಾತನಾಡಿ, ಮಾಚಿದೇವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಬೇಕು. ಸಮಾಜದ ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾಸಂಸ್ಥೆ ಸ್ಥಾಪಿಸಲು ಖಾಲಿ ನಿವೇಶನ ನೀಡಲಾಗುವುದೆಂದು ತಿಳಿಸಿದರು. ಮಾಚಿದೇವರ ಜಯಂತ್ಯೋತ್ಸವ ಆಚರಿಸುತ್ತಿದೆ. ಇವತ್ತು ಇವರು 12ನೇ ಶತಮಾನದಲ್ಲಿ ನಮ್ಮ ನಡುಕು ಅವರು ಇದ್ದಲ್ಲ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆ ಒಂದು ಹುಟ್ಟಿ ನಮ್ಮ ನಡುಕು ಬಂದು ಇವರು ಇದ್ದಲ್ಲ, ನಾವು ಮಡಿವಾಳ ಏನಿದೆಯಲ್ಲ ಅಲ್ಸರು ಮೇಲುಗೈಯಲ್ಲ, ನಾವು ಮಡಿವಾಳ ಕೀಳಲ್ಲ ಅಂತ ಹೇಳಿ ಇವತ್ತು ನಮಗೆಲ್ಲ ಒಂದು ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. ನೋಡಿ, ಇವತ್ತು ನಮ್ಮ ಇವರು ಸೇವೆ ಅವರ ಗುರುಗಳ ಬಟ್ಟೆಗಳನ್ನು ಹೊಂದಿದ್ದ ಮುಖಾಂತರ ಸೇವೆ ಮಾಡಿ, ಮತ್ತೆ ಆ ಭಗವಂತ ಬಸವಣ್ಣನವರು
ಏನು ದಾರಿ ಹೇಳಿದಾರ, ಅವರ ಗುರುಗಳ ದಾರಿ ಮ್ಯಾಗ ಅವರು ನಡೆದು ಸಮಾಜಕ್ಕೆ ಒಳ್ಳೆಯ ಆದರ್ಶಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಸಮಾಜ ಧರ್ಮ ಶ್ರೇಷ್ಠ ಅಂದರೆ ಅದು ಮಾನವ ಧರ್ಮ. ಹಾಗಾಗಿ ನಾವೆಲ್ಲರೂ ಒಂದು ಮಾನವರಾಗಬೇಕಂತೇಳಿ ಅಂತ ಒಂದು ಸಂದೇಶವನ್ನು ಕೊಟ್ಟ ನಮ್ಮ ಮಡಿವಾಳ ಮಾಚಿದೇವರು ಜಯಂತಿ ನಾವು ಇವತ್ತು ಆಚರಣೆ ಮಾಡ್ತೀವಿ. ಮಹಾನ್ ವ್ಯಕ್ತಿಗಳು. ಯಾಕಂದರೆ ಅವರು ಬರೇ ಬಟ್ಟೆಗಳ ಒಂದು ಮುಖಾಂತರ ಅವ್ರು ಬಟ್ಟೆ ಒಳಗೆ ನಾವು ಕೀಳಾಗಿ ಯಾವಾಗಲೂ ಅವ್ರು ಕೀಳೋದಲ್ಲ, ಅವ್ರು ಹಿರಿಯರು. ಹಾಗಾಗಿ ನಾವು ಆಯ್ತಲ್ಲ ಪ್ರತಿ ವರ್ಷ ನಾವು ಏನು ಆಚರಣೆ ಮಾಡ್ತೀವಿ ಅವರ ಆದರ್ಶಗಳನ್ನು ತಿಳ್ಕೋಬೇಕು. ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಕುಟುಂಬದಲ್ಲಿ ನಾವೆಲ್ಲರಿಗೆ ಹೇಳಬೇಕು ಅವ್ರು ಏನು ಆದೇಶಗಳನ್ನು ಕೊಡ್ತಾರ, ಮತ್ತು ನಮ್ಮ ಹಿರಿಯ ಗುರುಜಿಗಳು ಏನವರು ನಮಗೆ ಮಾರ್ಗದರ್ಶನ ಕೊಡ್ತಾರ ಅದೆಲ್ಲ ನಾವು ತಿಳ್ಕೊಂಡು ಒಂದು ಸಮಾಜಮುಖಿಯಾಗಿ ಸಮಾಜದಲ್ಲಿ ಒಂದು ಮಾನವರಾಗಬೇಕಂತ ಹೇಳಿ ನಮ್ಮ ಗುರುಜಿ ಕಂಡು ತಮ್ಮ ಸಮಾಜಕ್ಕೆ ಏನು ಶಿಕ್ಷಣಕ್ಕೋಸ್ಕರ ನಿವೇಶನ ಹೇಳಿದ್ರೆ ತಾವು ಒಂದು ನಮ್ಮ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಟ್ಟರೆ ಒಂದು ತಿಂಗಳಲ್ಲಿ ನಾನು ಅದು ನಿವೇಶನವನ್ನು ಮಾಡಿಕೊಡ್ತೀನಿ. ಮತ್ತೆ ನಮ್ಮ ಈ ಗುರುಜಿಗಳು ಬಹಳ ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಸಮಾಜ ಮುಂದೆ ನಮ್ಮ ಭವಿಷ್ಯ ಏನು, ನಮ್ಮ ಮಕ್ಕಳ ಭವಿಷ್ಯ ಏನು, ಶಿಕ್ಷಣ ಬಹಳ ಮುಖ್ಯ, ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕಂತೇಳಿ. ಮತ್ತೆ ಬೇರೆ ಯಾವುದೇ ನಿಮ್ಮ ಸಮಾಜದ ಕೆಲಸ ಇರಲಿ, ನಾವಿಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಿರಲಿ ಸದಸ್ಯರಿರಲಿ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲ ಕಂಕಣ ಬದ್ಧತೆಯಲ್ಲಿ ಬಳಿಕ ನಗರಸಭಾ ಅಧ್ಯಕ್ಷ ರೂಪೇಶ್ ಕುಮಾರ್ ರವರು ಮಾತನಾಡಿ, ಮಡಿವಾಳ ಸಮುದಾಯ ಭವನ ನಿರ್ಮಿಸಲು ನಗರಸಭೆಯಿಂದ 10 ಲಕ್ಷ ಮೊತ್ತದ ಅನುದಾನ ನೀಡಲಾಗುವುದು. ಅದೇ ರೀತಿ ಸಮಾಜ ಬಯಸಿದ ವೃತ್ತಕ್ಕೆ ಮಾಚಿದೇವರ ವೃತ್ತವೆಂದು ನಾಮಕರಣ ಮಾಡಲು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಅನುಮತಿ ಪಡೆಯಲಾಗುವುದೆಂದು ತಿಳಿಸಿದರು. ಪೂಜನೀಯರು ನಮ್ಮ ಎಲ್ಲಾ ಸಮಾಜಗಳನ್ನು ಕಾಪಾಡ್ತಾ ಇದ್ದಾರೆ. ಅವರು ನಮ್ಮ ಸಮಾಜದ ಹೋರಾಟ ನಿಮ್ಮೆಲ್ಲರಿಗೂ ತಿಳಿದಂತ ವಿಷಯ ಇದೆ. ಹೊಸಪೇಟೆಯಲ್ಲಿ ಮಡಿವಾಳ ಮಾಚಿದೇವ ನಮ್ಮ ರಾಣಿಪೇಟೆ ದೇವಸ್ಥಾನವನ್ನು ಸುಂದರವಾಗಿ ನಮ್ಮ ಅಣ್ಣವರು, ವಕೀಲಣ್ಣವರು ಮತ್ತೆ ಶೇಷಣ್ಣವರು ಇವರೆಲ್ಲರ ಸಹಕಾರದಿಂದ ಒಂದು ದೇವಸ್ಥಾನ ಕಟ್ಟಿದ್ದೀವಿ. ಆಗ್ಲೇ ಆಲ್ರೆಡಿ ಈಗ ಅಲ್ಲೊಂದು ಸಮುದಾಯ ಭವನ ಇದೆ. ಅದಕ್ಕೆ ಇನ್ನೊಂದು ಸಮುದಾಯ ಭವನಕ್ಕೂ ನಾನು ಮುಂದಿನ ದಿನಗಳಲ್ಲಿ ಅಥವಾ ನೀವು ಎಜುಕೇಶನ್ ಟ್ರಸ್ಟ್ ಒಂದು 10 ಲಕ್ಷ ರೂಪಾಯಿ ಅನುದಾನ ಕೂಡ ಹಾಕ್ಲಿಕ್ಕೆ ನಾನು ತಯಾರಿದ್ದೀನಿ. ನಮ್ಮ ಪೂಜೆಗೆ ಅಡಪದ ಆದೇಶ ಮಾಡಿದ್ದಾರೆ, ಅದನ್ನ ನೋಡ್ತೀನಿ. ನಮ್ಮ ಹೊಸಪೇಟೆ ನಗರದಲ್ಲಿ ಮಾಚಿದೇವರ ಬಗ್ಗೆ ಹೇಳ್ಬೇಕಂದ್ರೆ 4 ದಿಕ್ಕಿನಲ್ಲಿ ಮಾಚಿದೇವರ ದೇವಸ್ಥಾನಗಳಿದ್ದಾವೆ ಗೊತ್ತಾ. ಉತ್ತರದಲ್ಲಿ ರೈಲ್ವೆ ಸ್ಟೇಷನ್ ರೋಡಲ್ಲಿ, ಪೂರ್ವದಲ್ಲಿ ನಮ್ಮ ರಾಣಿಪೇಟೆಯಲ್ಲಿ, ದಕ್ಷಿಣದಲ್ಲಿ ನಮ್ಮ ಕೌಲ್ಪೇಟೆಯಲ್ಲಿ, ಆಮೇಲೆ ಈ ಕಡೆ ನಮ್ಮ ಚಿತ್ತವಾಡಿಗೆಯಲ್ಲಿ ಪೂರ್ವದಲ್ಲಿ. ಅಲ್ಲಿ 4 ದಿಕ್ಕದಲ್ಲಿ ಮಾಚಿದೇವರು ನಮ್ಮ ಹೊಸಪೇಟೆ ನಗರದ ಇರ್ತಕ್ಕಂಥ ಕೊಳಕನ್ನು ಅವರ ಒಂದು ಶಕ್ತಿಯಿಂದ ತೊಡಕು ಮಾಡಿ ನಾವು ಆರೋಗ್ಯವಂತರಾಗಿದ್ದೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ದಯವಿಟ್ಟು ನಮ್ಮಂತ ಸಣ್ಣ ಸಮುದಾಯದವರು ಜನ ಸೇರೋದೇ ಕಮ್ಮಿ. ಇದ್ರ ಬಗ್ಗೆ ಗುರುಗಳು ಬಹಳ ನೀಟಾಗಿ ಹೇಳಿದ್ದಾರೆ. ನಿಮ್ಮ ಏನಿದೆ ನಮ್ಮ ಸಮಾಜ ಅದೇ ರೀತಿ ಇದೆ. ಆದ್ರಿಂದ ನಮ್ಮ ಜಾತ್ರೆಗೆ ನಾವೇ ಸೇರ್ಬೇಕು ಬಿಟ್ರೆ ಬೇರೆ ಯಾರು ಕರೆಯಲ್ಲ. ನಮ್ಮ ಜಾತ್ರೆ ನಮ್ಮ ದೇವರು ಅಂದ್ರೆ ನಮ್ಮ ಸಮಾಜಕ್ಕಾಗಿ ಏಳಿಗೆಗಾಗಿ ನಮಗಾಗಿ ಕಷ್ಟಪಟ್ಟಕ್ಕಂತ ಗುರುಗಳು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಮತ್ತೆ ಏನು ಕಾರ್ಯಕಾರಿಣಿ ಸಮಿತಿ ಇರುತ್ತೆ ಅವರು ಗೌರವ ಕೊಟ್ಟು ಎಲ್ಲರೂ ನಮ್ಮ ಒಂದು ಸಣ್ಣ ಇವತ್ತು ನಮ್ಮ ಜನಸಂಖ್ಯೆ ಕಡಿಮೆ ಇರ್ಬೋದು, ಬಟ್ ನಾವು ಊರಿಗೆ ಉಪಯುಕ್ತರಾದಂತ ಸಮಾಜಗಳು. ಪ್ರತಿ ಊರಲ್ಲಿ ಹಳ್ಳಿಗಾಡಲ್ಲಿ ನಮ್ಮ 2 ಸಮಾಜಗಳು ಇರಲೇಬೇಕು. ಇದ್ರೇನೆ ಮನುಷ್ಯ ಮನಸ್ಥಿತಿ ಎಲ್ಲ ತೊಳೆದು ನಾವೆಲ್ಲ ಸ್ವಚ್ಛ ಮಾಡ್ತಕ್ಕಂಥ ಒಂದು ಆ ಪರಮಾತ್ಮ ನಮಗೆ ಕೊಟ್ಟಂತ ಒಂದು ಶಕ್ತಿ ಇದು. ಆದ್ರಿಂದ ನಾವು ಎಲ್ಲರೂ ತೊಳಿತೀವಿ, ಆದ್ರೆ ನಾವು ಒಕ್ಕಟ್ಟಲ್ಲಿ ಹಿಂಜರಿತೀವಿ. ದಯವಿಟ್ಟು ಒಕ್ಕಟ್ಟಲ್ಲಿ ಹಿಂಜರಿಬೇಡ್ರಿ. ಮುಂದಿನ ದಿನಗಳಲ್ಲಿ ಸರ್ಕಾರವು ನಮಗೆ ಏನೇ ಒಂದು ಅನುದಾನಗಳು ಕೊಡ್ಬೇಕಂದ್ರೆ ನಮ್ಮ ಒಕ್ಕಟ್ಟು ನಮ್ಮ ಕೈ ಪಡಿಸುವ ಒಂದು ಶಕ್ತಿಯನ್ನು ತುಂಬಬೇಕು. ಈಗ ಹಿರಿಯರು ಏನಿರ್ತಾರೆ ಅವ್ರ ಕೆಲಸ ಕಷ್ಟಗಳನ್ನೆಲ್ಲ ಬಿಟ್ಟು ಈ ಕೆಲಸ ಮಾಡ್ತಿರ್ತಾರೆ. ಯಾರು ಉದ್ಯೋಗದಿಂದ ಕೆಲಸ ಮಾಡಲ್ಲ. ನಂದು ನನ್ನ ಸಮಾಜ ಅಂತ ಇಲ್ಲಿ ಅಭಿಮಾನ ಕಟ್ಟಿದ್ರೆ ಮಾತ್ರ ಆ ಮನುಷ್ಯ ಮುಂದೆ ಹೋಗ್ತಾನೆ. ಅವ್ರಿಗೆ ಯಾವತ್ತೂ ಸಹಕಾರ ಕೊಡುವಂತ ನಾವೊಂದು ಸಂದರ್ಭದಲ್ಲಿ ಹೇಳ್ತಾ ಹನುಮಂತಪ್ಪಣ್ಣ ಮೊನ್ನೆನೇ ನಮ್ಮ ಸವಿತಾ ಸಮಾಜ ಜಯಂತದ ಸಂದರ್ಭದಲ್ಲಿ ಕೂಡ ಮಾತಾಡ್ಕೊಂಡ್ವಿ.
ನಮ್ಮ ಸಮಾಜದ ಒಂದು ಗುರುಗಳದು ಅದೇ ಪಕ್ಕದ ಸರ್ಕಲ್ನಲ್ಲಿ ಮಾಚಿದೇವರ ಸರ್ಕಲ್ ಕೂಡ ಮಾಡ್ಬೇಕಂತ ನನ್ ಬಹಳ ಆಸೆ ಇದೆ. ಎಲ್ಲಾ ಶರಣದ್ದು ಒಂದು ಪಟ್ಟಿ ಮಾಡಿದ್ವಿ. ಇತ್ತೀಚೆಗೆ ನಮ್ಮ ಮಾಜಿ ಸಚಿವರಾದಂತಹ ಆನಂದ್ ಸಿಂಗ್ ಸರ್ ಅವರು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ರಸ್ತೆಗಳಲ್ಲಿ ಹಲವಾರು ಹೊಸ ಸರ್ಕಲ್ಗಳಾಗಿದ್ದಾವೆ. ಈ ಹಲವಾರು ಹೊಸ ಸರ್ಕಲ್ಗಳಲ್ಲಿ ಶಿವಶರಣರು ಯಾರ್ಯಾರಿದ್ದಾರೆ, ಎಲ್ಲಾ ಶರಣರ ಒಂದು ಸರ್ಕಲ್ ಇದ್ರೆ ಅದು ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಹೋಗುವಾಗ ಅಮ್ಮ ಇದು ಯಾರ ಮೂರ್ತಿ, ಅಪ್ಪ ಯಾರು ಇದು ಮೂರ್ತಿ ಅಂದ್ರೆ ಇದು ಇವ್ರ ನಮ್ಮ ಶಿವಶರಣರಾದಂತ ಮಾಚಿದೇವರು, ಅವ್ರು ಯಾರು ಅಂತ ಪ್ರತಿ ಸಮಾಜದ ವ್ಯಕ್ತಿಗಳಿಗೆ ಇವ್ರ ಬಗ್ಗೆ ತಿಳ್ಕೊಂಡಾಗೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರಂತ. ಆದ್ರಿಂದ ನಮ್ಮ ಹೊಸಪೇಟೆ ನಗರದ ಸುತ್ತಮುತ್ತ ಮಾನ್ಯ ಗುರುಗಳು ಹೇಳಿದಂಗೆ ಎಲ್ಲಾ ವಚನಕಾರರ ಒಂದು ಸರ್ಕಲ್ಗಳ ನಾಮಕರಣಕ್ಕೆ ನಾವು ಮುಂದಿನ ಸಭೆಯಲ್ಲಿ ಇಟ್ಕೊಂಡು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಬಳಿಕ ಚಿತ್ರದುರ್ಗದ ಮಡಿವಾಳ ಗುರುಪೀಠದ ಡಾಕ್ಟರ್ ಬಸವ ಮಹಚಿದೇವ ಮಹಾಸ್ವಾಮಿಗಳಿಂದ ಆಶೀರ್ವಚನ ನುಡಿಗಳನ್ನಾಡಲಾಯಿತು. ನಾವೆಲ್ಲರೂ ಕೂಡ ಮನೆಗಳಲ್ಲಿ ಹಾಕೊಂಡು ಗುರುಗಳ ಭಾವಚಿತ್ರವನ್ನ, ಗುರುಗಳ ಸ್ಮರಣೆಯನ್ನ ಮನೆಯ ಜಗಲಿ ಒಳಗೆ ಇಟ್ಕೊಂಡಂತವ್ರು ಅಷ್ಟೇ ಅಲ್ಲ, ನಮ್ಮ ಕೇರಿಯ ಬೀದಿಯ ಒಂದು ಮಂದಿರಗಳನ್ನ ಕಟ್ಟಿ ಅದರಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿರುವಂಥದ್ದು. ಮಡಿವಾಳ ಮಾಚಿದೇವರು ಅಂತಂದ್ರೆ ಸುಮ್ಮನೆ ಅಲ್ಲ. ಮಡಿವಾಳ ಮಾಚಿದೇವರು ಅಂತಂದ್ರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಅಲ್ಲ. ಮಡಿವಾಳ ಮಾಚಿದೇವರು ಅಂತಂದ್ರೆ ಬಟ್ಟೆ ತೊಳೆಯುವ ವ್ಯಕ್ತಿ ಅಲ್ಲ. ಮಡಿವಾಳ ಮಾಚಿದೇವರು ಅಂತಂದ್ರೆ ಸುಮ್ಮನೆ ಗಾಂಜಿ ಪಿತ್ರಿ ಅಲ್ಲ. ನಿಮ್ಮ ಜಗಲಿ ಒಳಗೆ ಭಾವಚಿತ್ರ ಇದೆ, ನಿಮ್ಮ ನಡುಮನೆಯಲ್ಲಿ ಭಾವಚಿತ್ರ ಇದೆ. ಅದಲ್ಲದೆ ನೀವು ನಡು ಬೀದಿಯಲ್ಲಿ ಅಂದ್ರೆ ನಿಮ್ಮ ಕೇರಿಯಲ್ಲಿ ಒಂದು ದೇವಸ್ಥಾನಗಳನ್ನ ಮಾಡ್ಕೊಂಡಿದ್ರಿ. ಪ್ರತಿ ವರ್ಷ ಈ ರೀತಿ ಜಯಂತಿಗಳನ್ನ ಆಚರಣೆ ಮಾಡುವಂತ ಸಂದೇಶ ಏನು ಅಂತಂದ್ರೆ ನಿಮ್ಮ ಗುರುಗಳು ಆದರ್ಶ ಪುರುಷರು ಅಂತಕ್ಕಂಥದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳಬೇಕು. ಸುಮ್ಮನೆ ಅಲ್ಲ. ಒಂದು ಫ್ಲೆಕ್ಸ್ ಅಂಗಡಿಗೆ ಹೋಗಿ ಭಾವಚಿತ್ರ ಪ್ರಿಂಟ್ ಮಾಡಿ ಕರ್ಕೊಂಡ್ಬಂದು ಮೆರವಣಿಗೆ ಜನ ಸೇರೋದಿಲ್ಲ. ಆ ಭಾವಚಿತ್ರದ ಜೊತೆಯಲ್ಲಿ ಬರಬೇಕು ಅಂತಂದ್ರೆ ಸಾಕಷ್ಟು ತ್ಯಾಗ ಮಾಡಿರ್ಬೇಕು. ಆದರ್ಶ ಪುರುಷರು ಅಂದ್ರೆ ತ್ಯಾಗ ಪುರುಷರು ಅಂತವ್ರು. ತ್ಯಾಗ ಮಾಡದೇ ಇದ್ರೆ ಅವ್ರ ಮೆರವಣಿಗೆ ಮಾಡ್ತಿಲ್ಲ, ನಿಮ್ಮ ನಡುಮನೆಯಲ್ಲಿ ಭಾವಚಿತ್ರ ಹಾಕೊಂತಿಲ್ಲ, ಜಗಲಿಯಲ್ಲಿ ನಿಮ್ ಭಾವಚಿತ್ರ ಹಾಕೊಂತಿಲ್ಲ, ದೇವಸ್ಥಾನ ಕಾಣ್ತಿರ್ಲಿಲ್ಲ. ನಮ್ಮ ಗೊಬ್ಬರ ಹಾಕ್ಬಿಡೋರು, ನಿಮ್ಮ ಗೊಬ್ಬರ ಹಾಕ್ಬಿಡೋರು, ಕುಟುಂಬಕ್ಕೆ ಸೀಮಿತವಾಗಿ ಆ ವ್ಯಾಪ್ತಿಯ ಸೀಮಿತವಾಗಿ ನಮ್ಮಂಗೆ ನಿಮ್ಮಂಗೆ ಒಬ್ಬರು ಹಾಕ್ಬಿಡೋರು. ಆದ್ರೆ ಇವತ್ತು ಅವರು ಭಾವಚಿತ್ರ ಇಟ್ಕೊಂಡು ಮೆರವಣಿಗೆ ಮಾಡೋ ಮಟ್ಟ ದೇವಸ್ಥಾನಕ್ಕೆ ಇವತ್ತು ಬೆಳೆದಿದ್ದಾರೆ ಅಂತಂದ್ರೆ ನಿಮ್ಮ ಗುರುಗಳು ಆದರ್ಶ ಪುರುಷರು. ಒಂದು ಕಡೆ ಆದರ್ಶ ಪುರುಷರು ಏನ್ ಮಾಡ್ತಾರೆ ನಮ್ಗೆ, ಹೀಗೆ ಒಂದು ಸಣ್ಣ ಕತೆ ಬರುತ್ತೆ. ವಿಜಯನಗರ ಜಿಲ್ಲಾ ವಾಲ್ಮೀಕಿ ನೌಕರರ ಸಂಘದಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲೆಯಲ್ಲಿ ಉತ್ತಮ ಅಂಕ ಪಡೆದಿರುವ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಂಘದಿಂದ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನಡೆಸಿ ಪ್ರೋತ್ಸಾಹಿಸಲಾಗಿದೆ. ಹೀಗೆ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ದೀಪ ಬೆಳಗಿಸಿ ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದ ನಂತರ 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಥಿಯೋಸಾಫಿಕಲ್ ಮಹಿಳಾ ಕಾಲೇಜಿನ ಪ್ರಾಧ್ಯಾಪಕ ಡಾ ಕಿಚಡಿ ಚೆನ್ನಪ್ಪನವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಸಂಘದ ಉಗಮ ಹಾಗೂ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಸುತ್ತಾ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂದು ಮಕ್ಕಳ ಪಾಲಕ ಪೋಷಕರಲ್ಲಿ ಕರೆ ನೀಡಿದರು. ಹೊಸಪೇಟೆಯಲ್ಲಿ 1996ರಲ್ಲಿ ನಾಯಕ ನೌಕರರ ಸಂಘ ಹುಟ್ಟಾಕಿದ್ರು. ಅಂತ ಹುಟ್ಟಾಕಿದಂಥ ಎಲ್ಲ ಮಹಾನುಭಾವರಿಗೂ ನನ್ನ ವಂದನೆಗಳು. ಅದರಿಂದ ಸಾಕಷ್ಟು ಶ್ರಮ ವಹಿಸಿದರೆ ಕಟ್ಟಿ ಇಲ್ಲಿಗೆ ತಂದು ನಿಲ್ಲಿಸಿದರು. ಸುಮಾರು 30 ವರ್ಷಗಳ ಈ ಅವಧಿಯಲ್ಲಿ ಇದು ಒಂದು ಕರುಣಾ ಅವಸ್ಥೆಗೆ ಬಂದು ಮದುಮಗನಂತೆ ಸಿದ್ಧಾರಗೊಳ್ಳುವಂಥ ಸಿದ್ಧತೆಯಲ್ಲಿ ಬಂದು ನಿಂತುಕೊಂಡಿದೆ. ಈ ಸಂಘಟನೆ ತನ್ನದೇ ಆದಂಥ ಕಾರ್ಯಾಚರಣೆಯಲ್ಲಿ ನಿಯಮಿತವಾದಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡು
ತನ್ನದೇ ಆದಂಥ ಈ ಕರ್ನಾಟಕದ ಇತಿಹಾಸದಲ್ಲಿ ಮೈಲಿಗಲ್ಲಾಗಿದೆ ಅಂತ ಹೇಳೋದು ಕೂಡ ನಾನು ಹೆಮ್ಮೆ ಪಡ್ತಿದ್ದೀನಿ. ಅಷ್ಟೇ ಅಲ್ಲದೆ 7.5 ವಿಚಾರ ಸಂಕಿರಣ ಇದನ್ನು 2008ರಲ್ಲಿ ಇವತ್ತು ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಮೈಲಿಗಲ್ಲು ಅಂತ, ಮರೆಯಲಾರದ ಮೈಲಿಗಲ್ಲು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಅದು ಚಾಲನೆ ಆಗಿದ್ದೆ ನಮ್ಮ ನಾಯಕ ನೌಕರರ ಸಂಘದಿಂದ. ನಮಗೆ ಕಿಶೋರ್ ಸಾರ್ ಹೇಳ್ತಾ ಇದ್ರು, ಪ್ರತಿ ಸಾರಿ ಹೇಳ್ತಿದ್ರು, ಅವರು ಮಾತುಗಳು ನಮಗೆ ಇನ್ಸ್ಪೈರ್. ಅವರು ಹೇಗೆ ಹೇಳ್ತಿದ್ರು ಅಂದರೆ, ನಾವು ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಇಲ್ಲಿ ನಾವು ಕಟ್ಕೊಳ್ತಾ ಇಲ್ಲ ಸಂಘಟನೆ. ನಾವು ಪರಸ್ಪರ ಒಂದಾಗೋಣ, ಪರಸ್ಪರ ಪರಿಚಯ ಮಾಡ್ಕೊಳ್ಳೋಣ, ಪರಸ್ಪರ ಒಂದಾಗಿ ನಾವು ಮುನ್ನಡೆಯೋಣ, ಆಗ ನಾವು ಬಲಿಷ್ಠರಾಗ್ತೀವಿ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಮಾತು, ವಿಧೇಯ ವಾಕ್ಯ ಕೂಡ ನಮಗೆ ಬಹಳ ಸ್ಪಷ್ಟವಾಗ್ತದೆ ಅಂತಕ್ಕಂಥದ್ದು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ನಾವು ಹೇಗೆ ಸಾಮಾಜಿಕವಾಗಿ ಹಿಂದುಳಿದೀವಿ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಒಂದು ದೈತ್ಯಾಕಾರದಲ್ಲಿ ಕಾಡ್ತಾ ಇದೆ. ನಮ್ಮಲ್ಲಿ ಪೂರ್ವದಲ್ಲೇ ಅನಾದಿ ಕಾಲದಲ್ಲೇ ಲೇಖನಿ ಇರುವಂಥ ಈ ಕೈಯಲ್ಲಿ ಖಡ್ಗ ಬಂತು. ಖಡ್ಗ ನಮ್ಮ ಯಾವಾಗ ಸಾಮ್ರಾಜ್ಯಶಾಹಿ ಈ ಧೋರಣೆಯಿಂದ ಯಾವಾಗ ಖಡ್ಗ ಬಂತು, ಯಾಕಂದ್ರೆ ಸಾಮ್ರಾಜ್ಯಶಾಹಿ ಧೋರಣೆಗೆ ಭಾಳ ಚೆನ್ನಾಗಿ ಗೊತ್ತು. ಈ ನಾಯಕ ಸಮಾಜ ಏನಿದೆಯಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಅತ್ಯಂತ ಸಬಲರು, ಸಮರ್ಥರು, ಇವರು ಏನು ಬೇಕಾದ್ರೂ ಮಾಡಬಹುದು, ಸಾಧಿಸಬಹುದು ಅಂತಕ್ಕಂಥದ್ದಾಗಿದೆ. ಅದಕ್ಕೆ ಸಾಕ್ಷಿ ಅಂತಂದ್ರೆ ಬ್ರಿಟಿಷ್ ಕಾಲದಲ್ಲಿ ಈ ನಾಯಕರೇ ಅವರಿಗೆ ದುಸ್ವಪ್ನರಾಗಿದ್ರು ಅಂತಕ್ಕಂಥದ್ದು. ಲೇಖನಿಗೆ ನಾವು ಒತ್ತು ಕೊಡಬೇಕು. ಹಾಗಾಗಿ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಗುರುತಿಸಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವಂಥ ಕೆಲಸ ಮಾಡಿದರೆ ಅವರನ್ನು ಮುಂದೆ ಅವರಿಗೆ ಬೇಕಾದಂಥ ಸಹಾಯ ಸಹಕಾರ ಕೊಡುವಂಥ ನಮ್ಮಲ್ಲಿ ದೊಡ್ಡ ದೊಡ್ಡ ಅನುಭವಿಗಳಿದ್ದಾರೆ, ಪರಿಣಿತರಿದ್ದಾರೆ, ಸಾಕಷ್ಟು ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಅಧಿಕಾರಿ ವರ್ಗದವರಿದ್ದಾರೆ. ಅವರೆಲ್ಲ ಸಹಾಯ ಮಾಡ್ತಾರೆ, ಅವರಿಗೆ ಬೆನ್ನು ತಟ್ಟು ಕೆಲಸವನ್ನು ಮಾಡಬೇಕು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿದ್ದಾರಲ್ಲ, ಇವತ್ತು ಅರ್ಪಿತಾ ಮೇಡಮ್ ಇವರು ಪ್ರೇರಣೆಯಾಗಿ ನಿಮಗೆ ಕುಂತ್ಕೊಂಡಿದ್ದಾರೆ. ನೀವು ಯಾವುದೇ ಧೃತಿ ಕೆಡಲಾರ್ದಂಗೆ ಶ್ರದ್ಧೆಯಿಂದ ನೀವು ಅಧ್ಯಯನ ಮಾಡಬೇಕು. ನಂತರ ಡಿವೈಎಸ್ಪಿ ಮಂಜುನಾಥ್ ರವರು ಮಾತನಾಡಿ, ಸಮಾಜದಲ್ಲಿ ನೊಂದವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸ ಈ ಸಂಘದಿಂದ ಆಗಬೇಕಿದೆ. ನಮ್ಮ ಸಮಾಜದಲ್ಲಿ ನೌಕರರ ಸಂಖ್ಯೆ ಕಡಿಮೆ ಇದೆ. 7.5% ಮೀಸಲಾತಿ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಾರದಿರೋದು ಶೋಚನೀಯ ಸಂಗತಿ ಎಂದರು. ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಂಘಟನೆ ಬೆಳೆಯೋದಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ನಿವೃತ್ತ ನೌಕರರ ಪಾತ್ರ ಭಾಳ ಇದೆ. ಅದರಲ್ಲಿ ನಮ್ಮ ಜಂಬೈ ನಾಯಕ್ ಸರ್ ಇರ್ಬೋದು, ನಮ್ಮ ನಾಯಣ್ಣ ಇರ್ಬೋದು, ವಿಶ್ವನಾಥ್ ಸರ್ ಇರ್ಬೋದು, ಸತ್ಯನಾರಾಯಣ ಮತ್ತು ಇತರೆ ಎಲ್ಲ ನಮ್ಮ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಕಿಶೋರ್ ಸರ್ ಈ ಒಂದು ಸಂಘಟನೆ ಬೆಳೆಯೋದಕ್ಕೆ ತನುಮನ ಧನದಿಂದ ಅಂತಂದೇಳಿ ಚಿಕ್ಕ ಮಕ್ಕಳಂತೆ ಪ್ರತಿಯೊಂದು ಕೆಲಸದಲ್ಲೂ ತಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ಈ ಒಂದು ಸಂಘಟನೆ ಬೆಳೆಯೋದಕ್ಕೆ ಕಾರಣರಾಗಿದ್ದಾರೆ. ಈ ವಿಜಯನಗರ ಜಿಲ್ಲೆ ಆಗಿರೋದ್ರಿಂದ ಈ ಒಂದು ಸಂಘಟನೆಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಏನಾದರೂ ಒಬ್ಬರಿಗೊಬ್ಬ ನಮ್ಮ ನೌಕರರ ರಕ್ಷಣೆ ಮಾಡ್ತಾ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ಶಕ್ತಿ ಆಗಬೇಕು. ಯಾಕೆಂದರೆ ನಮ್ಮಲ್ಲಿ ನಾವು ಇಡೀ ರಾಜ್ಯದಲ್ಲಿ 4ನೇ ಜನಾಂಗ ಅಂತಂದು ಹೇಳ್ಕೊತೀವಿ, ಆದರೆ ನಮ್ಮಲ್ಲಿ ನೌಕರರ ಸಂಖ್ಯೆ ಭಾಳ ಕಡಿಮೆ ಇದೆ. ನಮಗೆ ಸಿಕ್ಕಿರ್ತಕ್ಕಂಥ ರಿಸರ್ವೇಷನ್ ಏನಂದರೆ ಈ ಹಿಂದೆ 3% ಇತ್ತು, ಅದನ್ನು ನಾವೀಗ 7% ಇನ್ನೂ ಅಗತ್ಯ ಕಾನೂನುಗಳಲ್ಲಿ ಆಗಿಲ್ಲ. ಅದು ನಮ್ಮ ಸ್ವಾಮೀಜಿಯವರು ಅದರ ಮೂಲಕ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಈ ಒಂದು ರಿಸರ್ವೇಷನನ್ನು ಹೆಚ್ಚಾಗೋದಕ್ಕೆ ನಾವು ಕಾರಣ ಆಗಬೇಕಾಗಿತ್ತು. ಇನ್ನೂ ಅದು ಸಂಪೂರ್ಣ ಕಾರ್ಯರೂಪಕ್ಕೆ ಬಂದಿಲ್ಲ. ಎಲ್ಲ ಇಲಾಖೆಗಳಲ್ಲೂ ಅದು ಸಂಪೂರ್ಣ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಒಂದು ನಮ್ಮ ಜನಾಂಗದ ಸಂಘಟನೆ ಬೆಳಿಬೇಕು ಅಂದರೆ ಮೇನ್ ನಮ್ಮ ನೌಕರರು ಕಾರಣ ಆಗ್ತಾರೆ. ಯಾಕಂದರೆ ಸಂಘಟನೆ ಆರ್ಥಿಕವಾಗಿ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳು, ರಾಜಕಾರಣಿಗಳು ಎಲ್ಲರೂ ಇರ್ತಾರೆ. ಆದರೆ ಒಂದು ಸಂಘಟನೆ ಬೆಳೆಯೋದಕ್ಕೆ ಮೇನ್ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಮತ್ತು ಎಲ್ಲರನ್ನೂ ಇನ್ಕ್ಲೂಡಿಂಗ್ ರಾಜಕಾರಣಿಗಳನ್ನ ಒಗ್ಗಟ್ಟು ಮಾಡೋದಕ್ಕೆ ಆಯಾ ಒಂದು ಯಾವ ರೀತಿ ಬ್ಯೂರೋಕ್ರಸಿ ಅಂತೀವಲ್ಲ, ಬ್ಯೂರೋಕ್ರಸಿ ಅಂದರೆ ರಾಜಕಾರಣಿಗಳು ಏನೇ ಹೇಳ್ಬೋದು, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅಧಿಕಾರಿಗಳು, ನಮ್ಮ ಜನಾಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳು ಇದ್ದರೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಮತ್ತು ಅವ್ರನ್ನ ಸಂಘಟನೆಯನ್ನು ಒಂದು ಮಾಡುವಲ್ಲಿ ಭಾಳಷ್ಟು ಕಾರಣ ಆಗ್ತದೆ. ಯಾರಾದರೂ ಒಬ್ಬರು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬ ನಮ್ಮ ಜನಾಂಗದ ನೌಕರರು ಇದ್ದರೆ ಆ ಜನಾಂಗದಲ್ಲಿ ಇರ್ತಕ್ಕಂಥ ಕೆಳಸ್ತರದಲ್ಲಿ ಇರ್ತಕ್ಕಂಥ ಜನರಿಗೆ ಆ ಒಂದು ಸವಲತ್ತನ್ನು ಮುಟ್ಟಿಸಿ
ರೂಪಿಸುವಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ಇನ್ನೂ ಮಟ್ಟದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇದಕ್ಕೆ ನಮ್ಮೆಲ್ಲ ನಿವೃತ್ತ ನೌಕರರು ಯಾವ ರೀತಿ ಇದಕ್ಕೆ ಜವಾಬ್ದಾರಿಯಾಗಿ ಕೆಲಸ ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಇಲ್ಲಿ ಈ ಹೊಸಪೇಟೆ ತಾಲೂಕಲ್ಲೇ ನಾವು ಮಾತಾಡಿದಂಗೆ 250 ಜನ ನಾವು ಸರ್ಕಾರಿ ನೌಕರರಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ನೂ ಭಾಳ ಕಡಿಮೆ ಸಂಖ್ಯೆಯಲ್ಲಿ ನಾವು ಸೇರಿದ್ದೀವಿ. ಈಗ ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಸೇರಿದಾಗ ಅದನ್ನು ಈಗ ನೆಕ್ಸ್ಟ್ ಈ ಕಾರ್ಯಕ್ರಮ ಆದಮೇಲೆ ಹತ್ತಿರದಲ್ಲೇ ಇನ್ನೊಂದು ಕಾರ್ಯಕ್ರಮ ಅಂದ್ಕೊಳ್ಳೋಣ. ಅವಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿ ನಮ್ಮ ಸಂಘಟನೆಯನ್ನು ಹೆಚ್ಚಿನ ಇದರಲ್ಲಿ ಬೆಳೆಯೋದಕ್ಕೆ ನಾವೆಲ್ಲ ಕಾರಣರಾಗೋಣ ಅಂತ ಹೇಳ್ತಾ ಈ ಒಂದು ಮಹಾಶಿವರಾತ್ರಿಯ ನಿಮಿತ್ತ ದಿನಾಂಕ 25ರಂದು ನಗರದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಮೆರವಣಿಗೆಯನ್ನ ನಡೆಸಲಾಗುವುದು. ಹಾಗೇನೆ 26 ಹಾಗೂ 27ರಂದು ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಿಧ ನಾಮದ ಲಿಂಗಗಳ ಪ್ರದರ್ಶನ, ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆ ಸೇರಿದಂತೆ ಹೊಸಪೇಟೆ ನಗರಸಭೆಯ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಗುವುದೆಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಹೋದರಿಯೊಬ್ಬರು ತಿಳಿಸಿದ್ದಾರೆ. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹೊಸಪೇಟೆಯ ಸೇವಾ ಕೇಂದ್ರದಿಂದ ಎಲ್ಲರಿಗೂ ಸಹ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವರ್ಷ 25ನೇ ತಾರೀಕು ದ್ವಾದಶ ಜ್ಯೋತಿರ್ಲಿಂಗಗಳ ಮೆರವಣಿಗೆಯನ್ನು ನಗರದ ಪ್ರಮುಖ ಬೀದಿಯಲ್ಲಿ ಏರ್ಪಡಿಸಲಾಗಿದೆ. ಜೊತೆಗೆ 26 ಮತ್ತು 27ರಂದು ಮಾರ್ಕಂಡೇಶ್ವರ ಗುಡಿಯ ಪಕ್ಕದಲ್ಲಿರುವಂತಹ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ವಿಶೇಷವಾಗಿ ಕಮಲೋದ್ಭವ ಲಿಂಗು, ಪ್ರದಕ್ಷಿಣ ಲಿಂಗು, ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಏರ್ಪಡಿಸಲಾಗಿದೆ. ಪರಮಾತ್ಮ ಈ ಜಗತ್ತಿಗೆ ಬಂದು ಎಲ್ಲ ಮನುಷ್ಯಾತ್ಮರನ್ನು ಪವಿತ್ರ ಮಾಡುತ್ತಿರುವ ಸಂಕೇತಿಕವಾಗಿ ಕಮಲೋದ್ಭವ ಲಿಂಗು, ಪರಮಾತ್ಮ ಸತ್ಯ ಜ್ಞಾನವನ್ನು ತಿಳಿಸುತ್ತಾ ಇರುವ ಕಾರಣ ಪ್ರದಕ್ಷಿಣ ಲಿಂಗವನ್ನು ಏರ್ಪಡಿಸಲಾಗಿದೆ. ವಿಶೇಷವಾಗಿ ಸ್ವಪರಿವರ್ತನೆಯ ಒಂದು ಸ್ವಯಂನ ಗುಣಗಳನ್ನು ಪರಿವರ್ತಿಸಿಕೊಳ್ಳಲು ಪ್ರೇರಣಾದಾಯಕವಾದಂತಹ ಒಂದು ಸೆಲ್ಫಿ ಪಾಯಿಂಟನ್ನು ಏರ್ಪಡಿಸಲಾಗಿದೆ. ಜೊತೆಗೆ ನವರತ್ನ ರಂಜಿತವಾಗಿ ಅಲಂಕೃತಗೊಂಡಿರುವ ನವಲಿಂಗಗಳ ದರ್ಶನವನ್ನು ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ. ಜೊತೆಗೆ ಸತ್ಯ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸುವಂತಹ ಚಿತ್ರ ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗಿದೆ. ಇದರ ಜೊತೆಗೆ ಈ ವರ್ಷ ಕೊಟ್ಟೂರು ಸ್ವಾಮಿ ಮಠದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ, ಜೊತೆಗೆ ವಿಶೇಷವಾಗಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಅದರಲ್ಲಿನೂ ಶಿವಲಿಂಗವನ್ನು ತಯಾರು ಮಾಡುವಂತಹ ಸ್ಪರ್ಧೆ ಮತ್ತು ರಂಗೋಲಿಯಲ್ಲಿ ಶಿವನ ಚಿತ್ರವನ್ನು ಬಿಂಬಿಸುವಂತಹ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಒಂದು ಸ್ಪರ್ಧೆ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಮಧ್ಯಾಹ್ನ 3 ಗಂಟೆಗೆ 27ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳುತ್ತದೆ. ತದನಂತರ ಅನೇಕ ಭಜನಾ ಮಂಡಳಿಯವರಿಂದ ಶಿವನ ಭಕ್ತಿ ಗೀತೆಗಳನ್ನು ಹಾಡುವಂತಹ ಒಂದು ಕಾರ್ಯಕ್ರಮ ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಇನ್ನು ಈ ನಗರವನ್ನು ಸ್ವಚ್ಛ ಸುಂದರ ನಗರವನ್ನಾಗಿ ಇಡುವಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರ ಒಂದು ಯೋಗದಾನ ಬಹಳಷ್ಟಿದೆ. ಆದ್ದರಿಂದ ಅವರಿಗೆ ಗೌರವಾರ್ಥವಾಗಿ ಈ ಒಂದು ಉತ್ಸವದಂದು ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಕೂಡ ಏರ್ಪಡಿಸಲಾಗಿದೆ. ಇದರಲ್ಲಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿವನ ಸತ್ಯ ಜ್ಞಾನವನ್ನು ತಿಳಿದು ಸತ್ಯ ಪರಿಚಯವನ್ನು ತಿಳಿದು ಸತ್ಯ ಶಿವರಾತ್ರಿಯನ್ನು ಆಚರಿಸೋಣ. ಸತ್ಯವಾಗಿ ಪರಮಾತ್ಮನ ಒಂದು ಕೃಪೆಗೆ ಪಾತ್ರರಾಗೋಣ. ಇದರಲ್ಲಿ ಪರಮಾತ್ಮನನ್ನು ಹೇಗೆ ನಾವು ಧ್ಯಾನಿಸಬೇಕು, ಮೆಡಿಟೇಷನ್ ಹೇಗೆ ಮಾಡಬೇಕು, ಯಾವ ರೀತಿ ನಮ್ಮ ವಿಚಾರಗಳನ್ನು ಶುದ್ಧ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಶಿಕ್ಷಣವನ್ನು ಕೂಡ ಇಲ್ಲಿ ಚಿತ್ರ ಪ್ರದರ್ಶನೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇನ್ನು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ನಮ್ಮ ಸಂಸ್ಥೆಯ ಕೇಂದ್ರ ಆಗಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬಸವಣ್ಣ ಕಾಲುವೆ ಹತ್ತಿರ ಇರುವಂತಹ ಕೇಂದ್ರಕ್ಕೆ ತಾವೆಲ್ಲ ಆಗಮಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಾವಿಲ್ಲಿ ಪಡೆದು ಸತ್ಯವಾಗಿ ಪರಮಾತ್ಮನ ಧ್ಯಾನ ಮಾಡೋದು ಹೇಗೆ ಎಂದು ತಿಳಿದು ಪರಮಾತ್ಮನ ಜೊತೆಗಿನ ಸಂಬಂಧವನ್ನು ಜೋಡಣೆ ಮಾಡಿಕೊಂಡು ಪರಮಾತ್ಮನನ್ನು ಜೊತೆ ಮಾಡಿಕೊಂಡು ಪ್ರತಿಯೊಂದು ಕರ್ಮ ಮಾಡೋಣ. ಆದ್ದರಿಂದ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಿ
ಸತ್ಯ ಶಿವನ ಪರಿಚಯವನ್ನು ತಿಳಿದು ಶಿವರಾತ್ರಿಯನ್ನು ಆಚರಿಸೋಣ. ಒಂದೊಂದು ಹಬ್ಬದ ಹಿನ್ನೆಲೆಯಲ್ಲಿರುವಂತಹ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿದು ಆಚರಿಸಿದಾಗ ಆ ಒಂದು ಹಬ್ಬದ ಸಾರ್ಥಕತೆ, ಆ ಮೌಲ್ಯಗಳು ನಮ್ಮ ಜೀವನದಲ್ಲಿ ಬರಲು ಸಾಧ್ಯ. ಓಂ ಶಾಂತಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬ್ರಹ್ಮಕುಮಾರಿ ವಿದ್ಯಾಲಯದಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.